ಇದಕ್ಕೆ ಮುಂದಕ್ಕೊಂಡೈತಿಲ್ಲ ಸೈಡಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ನಂತರ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಭಾಗದಲ್ಲಿ ನಮ್ಮ ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು 6 ಬಾರಿ ಗೆದ್ದಿರ್ತಕ್ಕಂತಹ ಹಿರಿಯ ಶಾಸಕರು ಜೊತೆಗೆ ಸಚಿವರಾಗಿ ಭಾಳ ಅನುಭವವನ್ನು ಪಡೆದಿರ್ತಕ್ಕಂಥವ್ರು. ಹಾಗಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯಾವೊಬ್ಬ ಶಾಸಕರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗಾಗಲೇ 1 ವಿಕೆಟ್ ಬಿದ್ದೋಗಿದೆ. ಈಗಾಗಲೇ ಸರ್ಕಾರಕ್ಕೆ ಒಂದು ಅಪಶಕುನ ಪ್ರಾರಂಭ ಆಗಿದೆ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯ ನಂತರ ನೂತನ ಸರ್ಕಾರಕ್ಕೆ ಅಪಶಕುನ ಪ್ರಾರಂಭ ಆಗಿದೆ. ಮುಂದೆ ಇದು ಆಗುವುದು ಬೇಡ. ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಹಳ ಅತ್ಯಂತ ಯಶಸ್ವಿ ನಾಯಕರಾಗಿರ್ತಕ್ಕಂಥವರು ತನ್ವೀರ್ ಸೇಠ್ ಅವರು 8 ಜಿಲ್ಲೆಗಳಲ್ಲಿ ಕೊರತೆ ಎದ್ದು ಕಾಣ್ತಾ ಇದೆ. ಅಲ್ಪಸಂಖ್ಯಾತರು 100ಕ್ಕೆ 100 ಮತವನ್ನು ಕಾಂಗ್ರೆಸ್ಗೆ ಹಾಕಿದ್ದಾರೆ. ದಲಿತರಲ್ಲಿ ಭಾಳಷ್ಟು 100ಕ್ಕೆ 100 ಮತ ಕಾಂಗ್ರೆಸ್ಗೆ ಬಿದ್ದಿವೆ. ನಮ್ಮ ಮತ ಬೇಕು, ನಮ್ಮ ಹಿತ ಬೇಡ ಅಂದರೆ ಕಾಂಗ್ರೆಸ್ಗೆ ಖಂಡಿತವಾಗ್ಲೂ ಎಳ್ಳು ನೀರು ಬಿಡ್ತಕ್ಕಂಥ ಕೆಲಸ ಆಗ್ತದೆ. ಹಾಗೆಯೇ ಈಗ ನಮ್ಮ ಬೇಡಿಕೆ ಇರೋದು ಒಂದೇ, ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಯಾಕೆ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡ್ತೀವಿ ಅಂತ ಹೇಳಿದ್ರು, ಉಪಮುಖ್ಯಮಂತ್ರಿನೂ ಕೊಟ್ಟಿಲ್ಲ, ಇನ್ನೂ ಮಂತ್ರಿನೂ ಅನೌನ್ಸ್ ಮಾಡಿಲ್ಲ ಇಲ್ಲಿ ತನಕ. ಆದರೆ ನಮ್ಮ ಮಂತ್ರಿ ಮಾಡೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ, ನಡೀತಾನೇ ಇರ್ತದೆ. ಅವರು ಮಂತ್ರಿ ಅನೌನ್ಸ್ ಮಾಡಬೇಕು ಸರ್ಕಾರದಲ್ಲಿ, ಅಲ್ಲಿ ಗಂಟನೂ ನಮ್ಮದು ಹೋರಾಟ ನಡೀತಾನೆ ಇರ್ತದೆ. ಆದರೆ ಅವರೇನು ಸುಮ್ಮನೆ ಇವತ್ತೇನೂ ಇಲ್ಲ, ಎಲ್ಲ ಸೋಲಿಲ್ಲದೆ ಇರೋ ಸರ್ದಾರ ಥರ 6 ಬಾರಿ ಅವ್ರು ಗೆದ್ದವ್ರೆ, ಅವ್ರ ತಂದೆ 7 ಬಾರಿ ಗೆದ್ದವ್ರೆ, ಅವ್ರು ದೊಡ್ಡಪ್ಪ ಗೆದ್ದಿದ್ದಾರೆ. ಎಲ್ಲ ಥರ ಜನಾಂಗ ಅವ್ರ ಜೊತೆಲಿದ್ದಾರೆ ಇಡೀ ರಾಜ್ಯದಲ್ಲಿ. ಅದರಲ್ಲೂ ಈಗ ನಮಗೆ ಅಲ್ಪಸಂಖ್ಯಾತರ ಲೀಡ್ರು ಅಂತಲೇ ಈ ಭಾಗಕ್ಕೆ 6-7 ಜಿಲ್ಲೆಗೆ ಕೊಟ್ಟೇ ಇಲ್ಲ ಅಂದರೆ ಯಾವ ಥರ ಸಂಘಟನೆ ಮಾಡ್ತಾರೆ ಅವರು? ಏನು ಅವ್ರು ಬರೀ ಅಲ್ಪಸಂಖ್ಯಾತರಿಗೆ ಮಾತ್ರ ಅವರು ಲೀಡ್ರ್ ಆಗವ್ರ, MLA ಆಗವ್ರ? ಪ್ರತಿಯೊಂದು ಜನಾಂಗದ MLA ಅವರು. ಇಂಥ ಜನ ಅಂತಿಲ್ಲ. ಅದರಲ್ಲೂ ಇನ್ನೊಂದು ಹೇಳ್ತೀನಿ ಕೇಳಿ, ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಪ್ರತಿಯೊಂದು ಜಾತಿ ಇದೆ, ಇಂಥ ಜಾತಿ ಇಲ್ಲ ಅನ್ನಂಗಿಲ್ಲ. ಅಷ್ಟು ಜಾತಿನ ಒಂದುಗೂಡಿಸ್ಕೊಂಡು ಅವರು ಇವತ್ತು ಸರ್ಕಾರದಲ್ಲಿ MLA ಆಗಿ ಸೋಲಿಲ್ಲ ಸರ್ದಾರ್ ಥರ ಹೆಚ್ಚಿನ ಮತದಲ್ಲಿ ಗೆದ್ಕೊ ಬರ್ತಾ ಇದ್ದಾರೆ ಅಂದರೆ ಸುಮ್ಮನೆ ಏನಲ್ಲ. ಅಂಥ ಒಬ್ಬ ಶಾಸಕರಿಗೆ ಮಂತ್ರಿ ಕೊಡದೇ ಇರೋದು ನಮಗೆಲ್ಲ ತುಂಬ ಮನಸ್ಸಿಗೆ ನೋವಾಗಿದೆ. ಅದರಿಂದ ನಾವೆಲ್ಲ ಒಮ್ಮತದಿಂದ ಎಲ್ಲ ಥರದ ನಿಭಾಯಿಸ್ಕೊಂಬಂದವ್ರೆ. 2 ಬಾರಿ ಮಂತ್ರಿ ಆದಾಗಲೂ ಸುಧಾ ಅವ್ರು ಯಾವುದೇ ಒಂದು ಕಪ್ಚುಕ್ಕಿ ಇಲ್ದಂಗೆ ನಿಭಾಯಿಸಿದ್ದಾರೆ. ಅವರು ಇವತ್ತು ಯಾವುದೇ ಖಾತೆ ಕೊಟ್ಟರು ಸಮರ್ಥ ಇದ್ದಾರೆ, ನಿಭಾಯಿಸೋಕ್ಕೆ ರೆಡಿ ಇದ್ದಾರೆ. ಯಾವುದೇ ಖಾತೆ ಕೊಡಲಿ ಅವರು ಇವತ್ತು ಚೀಫ್ ಮಿನಿಸ್ಟರ್ ಆಗೋ ಲೆವೆಲ್ಗೂ ಖಾತೆ ಕೊಟ್ಟರು ನಿಭಾಯಿಸ್ತಾರೆ. ಅದನ್ನು ನಿಭಾಯಿಸೋ ಕೆಪಾಸಿಟಿ ಅಂತ ನಮ್ಮ ತನ್ವೀರ್ ಸೇಠ್ ಅವ್ರಿಗೆ ಸಾಹೇಬರಿಗೆ ಅವರಿಗೆ ಮಂತ್ರಿ ಕೊಡಲೇಬೇಕು ಅಂತ ನಮ್ಮೆಲ್ಲ ಜನಾಂಗ ಇವತ್ತು ಇಲ್ಲೇನು ಸೇರಿದ್ದೀವಿ ಎಲ್ಲ ಜನಾಂಗದ ಒತ್ತಾಯ ಮೇರೆಗೆ ನಾವು ಕೇಳ್ತಾ ಇದ್ದೀವಿ. ಮುಂದೆ ಹೋರಾಟ ನಾವು ಇಲ್ಲಿಂದ ಮೈಸೂರಿಂದ ಬೆಂಗಳೂರು ವಿಧಾನಸೌಧದ ಗಂಟನೂ ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಹಂಗೂ ಇದು ಮಾಡಲಿಲ್ಲ ಅಂದರೆ ಅವರು ಫ್ರೀಡಮ್ ಪಾರ್ಕಲ್ಲಿ ಕೂತು ಹೋರಾಟ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಾವು ಇಷ್ಟಕ್ಕೆ ನಿಲ್ಲಲ್ಲ. DK ಸಾಹೇಬರು ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾರಲ್ಲ ಸರ್, ಅವರು ಅನೌನ್ಸ್ ಮಾಡಬೇಕು ಸರ್, ಮುಂದಿನ ಇದರಲ್ಲಿ ನಾವು ಇಂತಿದ್ದವ್ರಿಗೆ ನಾವು ಮಾಡ್ತಾ ಇದ್ದೀವಿ. ಇದೆಯಲ್ಲ ಸರ್, ಬ್ಯಾಲೆನ್ಸ್ 20 ಇರೋದನ್ನ ನಾವು ಇದರಲ್ಲಿ ಮಾಡ್ತೀವಿ ಅಂತ ಇಂತಿದ್ದವ್ರ ಹೆಸರು ರಾಮಲಿಂಗಾರೆಡ್ಡಿ ಅವರು ನೋಡಿ ಸರ್. ಕಳೆದ ಎಲೆಕ್ಷನ್ ಒಂದೇ ಅಲ್ಲ, ಎಷ್ಟು ಎಲೆಕ್ಷನ್ ನಡೆದಿದೆ ಇಲ್ಲಿ, 8 MP ಎಲೆಕ್ಷನ್ಗಳು. MP ಎಲೆಕ್ಷನ್ ನೀವು ನೋಡ್ಕೊ ಬನ್ನಿ. ಪ್ರತಿ ಎಲೆಕ್ಷನ್ ಅಲ್ಲಿ ನರಸಿಂಹರಾಜ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತ ಕೊಟ್ಟು ಇಲ್ಲಿ ಈ ಕ್ಷೇತ್ರದಲ್ಲಿ ಬರ್ತಾರಂತ ಮತ ಇಡೀ ಮೈಸೂರು ಜಿಲ್ಲೆ ಒಳಗಡೆ ಬಂದ್ಬಿಟ್ರೆ ಮೈಸೂರು MP ಅತಿ ಹೆಚ್ಚಿನ ಮತದಿಂದ ಗೆಲ್ತಾರೆ ಸರ್ ನಮ್ಮ ಕಾಂಗ್ರೆಸ್ ಅಲ್ಲಿ. ಆದ್ರೆ ಆದ ಕಾರಣ ಈ ಕ್ಷೇತ್ರದಲ್ಲಿ ಇನ್ನೂ ಒಂದು ನೋಡಿ, ಕಾರ್ಪೊರೇಟರ್ಗಳು ಎಷ್ಟು ಚೆನ್ನಾಗಿ ಗೆಲ್ತಾ ಇದಾರೆ, ಸರ್. ಸಂಘಟನೆ ಇಲ್ಲದಂತಾನೆ ಅಷ್ಟೊಂದು ಹೆಚ್ಚಿನ ರೀತಿಯಲ್ಲಿ ಕಾರ್ಪೊರೇಟರ್ ಗೆಲ್ತಾರ. ಅದೇ ತರ ಎಲ್ಲಾ ಕ್ಷೇತ್ರದಲ್ಲೂ ಗೆದ್ದೆ ಬಂದ್ರೆ ಮೇಯರ್ ನಮ್ಮವರೇ ಆಯ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಕಾರ್ಯಕರ್ತರನ್ನ, ಕೆಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸ್ತಾ ಇಲ್ಲ ಈ ಸರ್ಕಾರದಲ್ಲಿ.
ಕಾರ್ಯಕರ್ತರು ಇಲ್ದಂತಾನೆ ಈಗ ಡಿ ಕೆ ಸಾಹೇಬ್ರು ಆದ್ಮೇಲೆ ಕೆಪಿಸಿಸಿ ಅಧ್ಯಕ್ಷರನ್ನ ಕಾರ್ಯಕರ್ತರು ಮಾಡಿ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಕಾರ್ಯಕರ್ತರು ಹೆಂಡತಿ ಮಕ್ಕಳು ಮನೆ ಮಠ ಬಿಟ್ಟು ಹೋರಾಟ ಮಾಡ್ತಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ಹೊಡೆದಾಡ್ತಾರೆ. ಆ ಪಾರ್ಟಿ ನಮ್ದು, ಈ ಪಾರ್ಟಿ ನಿಮ್ದು ಅಂತ ಪ್ರಾಣ ಕೊಡ್ಬಿಡ್ತಾರೆ ಎಷ್ಟೋ ಜನ. ಕಾರ್ಯಕರ್ತರನ್ನ ಯಾವಾಗ್ಲೂ ಗುರುತಿಸೋದಿಲ್ಲ. ಸರ್ಕಾರ ಬರೋಗಂಟ ಕಾರ್ಯಕರ್ತರು ಬೇಕು, ಸರ್ಕಾರ ಬದಲಿಗೆ ಕಾರ್ಯಕರ್ತರು ಬಿಡ್ಬಿಡ್ತಾರೆ. ಮಂತ್ರಿ ಕೂಡ ಅಂತಾರೆ ಆಗ್ಬೋದು ಸರ್.